Morning, children. In the previous class, I have given you the introduction related to the second chapter, that is the event management procedure. What and all the contents will be there. So, event management procedure in a chapter ಅಲ್ಲಿ ಏನೆಲ್ಲ ಕಾಂಟೆಂಟ್ ಇರುತ್ತೆ ಅನ್ನೋದನ್ನ ನಾವುಗಳು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಅನ್ನ ಮಾಡಿದ್ವಿ ಮಕ್ಕಳ. ಸೊ ಅದಾದ್ಮೇಲೆ ಈಗ ನಾವು ಫಸ್ಟ್ ಕಾನ್ಸೆಪ್ಟ್ ಅನ್ನ ತಿಳ್ಕೊಂತಾ ಹೋಗೋಣ ಈ ಒಂದು ಚಾಪ್ಟರ್ ಅಲ್ಲಿ. ಸೊ ವಾಟ್ ಡು ಯು ಮೀನ್ ಬೈ ಇವೆಂಟ್ ಮ್ಯಾನೇಜ್ಮೆಂಟ್ ಪ್ರೊಸೀಜರ್? ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಪ್ರೊಸೀಜರ್ ಅಂತ ಹೇಳಿದ್ರೆ ಸಿಂಗಲ್ ವರ್ಡ್ ಅಲ್ಲಿ ಇದನ್ನ ಪ್ಲಾನಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕಂತ ಹೇಳಿದ್ರೆ ದ ಪ್ರೊಸೀಜರ್ ಶುಡ್ ಬಿ ಫಾಲೋಡ್ ಅಂತ ಹೇಳಿದ್ರೆ ಮೇಕಿಂಗ್ ಆಫ್ ಆಲ್ ದ ಅರೇಂಜ್ಮೆಂಟ್ಸ್ ರಿಲೇಟೆಡ್ ಟು ದ ಇವೆಂಟ್ ಅನ್ನೋದನ್ನ. So the first concept in this that is called as event management plan. Plan ಅಂದ್ರೆ ಗೊತ್ತು ನಿಮ್ಗೆ, it is a predetermined course of an action for the future personal needs of the organization. It is called as a plan ಅಂತ ಹೇಳಿದ್ರೆ ನಮಗೆ ನಾಳೆ ದಿನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಅಂಶಗಳನ್ನ ತಯಾರಿಯನ್ನ ಮಾಡ್ಕೊಳ್ತಕ್ಕಂಥದ್ದನ್ನ ನಾವುಗಳು ಪ್ಲಾನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಆ ನಿಟ್ಟಿನಲ್ಲಿ ಗಮನಿಸಿದಾಗ ನಾವುಗಳು ಇಟ್ ಈಸ್ ಎ ಪ್ರೋಸೆಸ್ ಆಫ್ ಪ್ಲಾನಿಂಗ್ ಫಾರ್ ದ ಡಿಫರೆಂಟ್ ಈವೆಂಟ್ಸ್ ಇನ್ ದ ಸೆನ್ಸ್ ಐದರ್ ದ ಫೆಸ್ಟಿವಲ್ಸ್, ಐದರ್ ದ ಸೆರೆಮನೀಸ್ or the competitions or other parties which may be related to our personal or the professional areas. ಸೊ ನಾವ್ ಈ ರೀತಿ ಒಂದು ಹಬ್ಬಗಳನ್ನ ಆಚರಣೆ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಳ್ತಕ್ಕಂಥದ್ದು, ಕೆಲವು ಫಂಕ್ಷನ್ಸ್ ಅನ್ನ ತಯಾರಿ ಮಾಡ್ಕೊಳ್ತಕ್ಕಂಥದ್ದು, ಸ್ಪರ್ಧಾತ್ಮಕವಾಗಿ ನಾವು ತಯಾರಿಯನ್ನ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಕೆಲವೊಂದು ಪಾರ್ಟಿಗಳನ್ನ ಆಯ್ಕೆಯನ್ನ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ಪ್ಲಾನಿಂಗ್. ಸೊ ಈ ಪ್ಲಾನ್ ಮಾಡ್ಬೇಕಾದ್ರೆ ನಾವುಗಳು ಇಟ್ ಇನ್ಕ್ಲೂಡ್ಸ್ ಇದರ ಜೊತೆಗೆ ಇನ್ನ ಹಲವು ಅಂಶಗಳನ್ನ ನಮಗೆ ಒಳಗೊಂಡಿರುತ್ತೆ. ಏನೆಲ್ಲ ಅವು ಅಂತ ಹೇಳಿದ್ರೆ ಇಟ್ ಇನ್ಕ್ಲೂಡ್ಸ್ ಬಜೆಟಿಂಗ್, ಎಸ್ಟಾಬ್ಲಿಷಿಂಗ್ ಡೇಟ್ಸ್ ಅಂಡ್ ಆಲ್ಟರ್ನೇಟಿವ್ ಡೇಟ್ಸ್. ಇಟ್ ಇನ್ಕ್ಲೂಡ್ಸ್ ದ ಬಜೆಟಿಂಗ್, establishing dates and alternative dates in selecting and running of a event. ನಾವು ಒಂದು ಹಣವನ್ನ ತಯಾರಿ ಮಾಡ್ಕೊಳ್ತಕ್ಕಂಥದ್ದು ಮುಂಗಡವಾಗಿ ಬಜೆಟ್ಸ್, ಮತ್ತೆ ಕೆಲವೊಂದು ಯಾವ ದಿನದಂದು ನಾವು ಈ ಒಂದು ಬಜೆಟ್ ಪ್ಲಾನ್ ಅನ್ನ ಸಿದ್ಧಪಡಿಸಿಕೊಂಡು ಇವೆಂಟ್ ಅನ್ನ ನಡೆಸಬೇಕು ಅನ್ನೋದನ್ನ ನೋಡ್ತಕ್ಕಂಥದ್ದು. ಅದರ ಜೊತೆಗೆ ಕೆಲವೊಂದು ಯಾವತ್ತು ನಡೆಸಬೇಕು ಅಥವಾ ಅದೇನಾದ್ರೂ ಅವತ್ತು ನಡೆದಿಲ್ಲ ಅಂತ ಹೇಳಿದ್ರೆ ಪೋಸ್ಟ್ಪೋನ್ ಮಾಡಿ ಆಲ್ಟರ್ನೇಟಿವ್ಸ್ ಯಾವ್ದನ್ನ ನೋಡ್ಕೋಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವುಗಳು ರನ್ನಿಂಗ್ ಆಫ್ ಈವೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದೇ ರೀತಿಯಲ್ಲಿ ಈವೆಂಟ್ ಇಲ್ಲಿ ಪ್ಲಾನ್ ಮಾಡ್ಬೇಕಾದ್ರೆ ಡಿಪೆಂಡ್ಸ್ ಆನ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ನಾವ್ ಇವೆಂಟ್ ಪ್ಲಾನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ತೀವಿ, ವಾಟ್ ಆರ್ ದ ಕಾನ್ಸೆಪ್ಟ್ಸ್ ಇನ್ ಇವೆಂಟ್ ಪ್ಲಾನ್ ಅಂತ ಹೇಳಿ ನಿಮಗೆ ಸುಮಾರು ಕೇಳಿದ್ರೆ ಡೆವಲಪಿಂಗ್ ಎ ಇವೆಂಟ್, ಒಂದು ಇವೆಂಟ್ ಅನ್ನ ತಯಾರಿ, ಅದು ಯಾವ್ದೇ ತರದ ಇವೆಂಟ್ ಆಗಿರ್ಬೋದು, ಫೆಸ್ಟಿವಲ್ಸ್ ಆಗಿರ್ಬೋದು, ಸೆರೆಮನೀಸ್ ಆಗಿರ್ಬೋದು, ಅಥವಾ ಕಾಂಪಿಟೇಷನ್ಸ್, ಅದರ್ ಪಾರ್ಟೀಸ್ ಆಗಿರ್ಬೋದು. ಅದಕ್ಕೆ ಬೇಕಾಗಿರ್ತಕ್ಕಂತಹ ಅರೇಂಜ್ಮೆಂಟ್ಸ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು, ಅದು ಸ್ಪೀಕರ್ಸ್ ಆಗಿರ್ಬೋದು ಅಂಡ್ ಆಲ್ಟರ್ನೇಟಿವ್ಸ್ ಅಂತ ಹೇಳಿದ್ರೆ ಸೌಂಡ್ ಸಿಸ್ಟಮ್ಸ್ ಅನ್ನ ಅರೇಂಜ್ ಮಾಡ್ತಕ್ಕಂಥದ್ದು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಲೊಕೇಶನ್ ಸಪೋರ್ಟ್ ಅಂತ ಹೇಳಿದ್ರೆ ನಾವು ಎಲ್ಲಿ ನಾವೇನಾದ್ರೂ ಆಡಿಟೋರಿಯಂಸ್ ಅಲ್ಲಿ ಮಾಡ್ತಾ ಇದೀವಾ, ಓಪನ್ ಸ್ಪೇಸ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದೀವಾ, ಎಲ್ಲಿ ಅನ್ನೋದನ್ನ ಗಮನಿಸ್ಕೋಬೇಕಾಗತ್ತೆ. ಆ ಲೊಕೇಶನ್ಗೆ ತಕ್ಕಂತಹ ಒಂದು ಇವೆಂಟ್ ಅನ್ನ ಅಥವಾ ಆ ಒಂದು ಏರಿಯಾಗೆ ತಕ್ಕಂತಹ ಅರೇಂಜ್ಮೆಂಟ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ಡೆಕೋರ್ ಅಂತ ಹೇಳಿದ್ರೆ ಡೆಕೋರೇಟಿಂಗ್ ಅನ್ನ ಮಾಡ್ಕೊಳ್ತಕ್ಕಂಥದ್ದು, ಅರೇಂಜ್ಮೆಂಟ್ಸ್ ಆಫ್ ಚೇರ್ಸ್, ಟೇಬಲ್ಸ್, ಟೆಂಟ್ಸ್ ಎಕ್ಸೆಟ್ರಾ. ಇಲ್ಲಿ ನಾವು ಟೇಬಲ್ಸ್ ಅನ್ನ ಅರೇಂಜ್ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಟೆಂಟ್ಸ್ ಅನ್ನ ಅರೇಂಜ್ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಚೇರ್ಸ್ ಅನ್ನ ಅರೇಂಜ್ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಎಲ್ಲವೂ ಸಹ ಇರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ದೇರ್ ಶುಡ್ ಬಿ ಡಿಸ್ಟೆನ್ಸ್ ಆಗಿರ್ಬೋದು, ಸಪರೇಟ್ ಟ್ರ್ಯಾಕ್ಸ್ ಆಗಿರ್ಬೋದು. ಯಾಕಂದ್ರೆ ನಾವು ಇದೇ ಚಾಪ್ಟರ್ ನೆಕ್ಸ್ಟ್ ಓದ್ತೀವಿ, ದ ಅರೇಂಜ್ಮೆಂಟ್ ಶುಡ್ ಬಿ ಮೇಡ್ ಫಾರ್ ದ ಪೀಪಲ್ ವಿತ್ ಫಿಸಿಕಲಿ ಡಿಸಬಿಲಿಟೀಸ್ ಅಂತ ಹೇಳ್ಬಿಟ್ಟು ಓದ್ತೀವಿ. ಕೆಲವು ಡಿಸಬಿಲಿಟೀಸ್ ಇರೋರಿಗೆ ಯಾವ ರೀತಿ ನಾವು ಅರೇಂಜ್ಮೆಂಟ್ಸ್ ಅನ್ನ ಮಾಡ್ಬೇಕು ಅನ್ನೋದನ್ನ ಗಮನಿಸ್ಕೋಬೇಕಾಗತ್ತೆ. ಅಂಡ್ ಈವೆಂಟ್ ಸಪೋರ್ಟ್ ಅಂಡ್ ಸೆಕ್ಯೂರಿಟಿ, ನಾವು ಏನೇ ಇವೆಂಟ್ ಅನ್ನ ಮಾಡಿದ್ರು ಅಲ್ಲಿ ಸಪೋರ್ಟಿಂಗ್ ಸೆಕ್ಯೂರಿಟೀಸ್ ಇರ್ಬೇಕಾಗತ್ತೆ. ಅಂತ ಹೇಳಿದ್ರೆ ಪೊಲೀಸ್ ಆಗಿರ್ಬೋದು, ಫೈರ್ ಬ್ರಿಗೇಡ್ಸ್ ಆಗಿರ್ಬೋದು, ಈ ರೀತಿ ಹಲವಾರು ನಾವು ಸಪೋರ್ಟಿಂಗ್ ಎಕ್ವಿಪ್ಮೆಂಟ್ಸ್ ಅನ್ನ ಅಥವಾ ಸಪೋರ್ಟಿಂಗ್ ಸಿಸ್ಟಮ್ಸ್ ಅನ್ನ ತಗೊಳ್ಬೇಕಾಗತ್ತೆ. ಸೊ ಆ ಸಪೋರ್ಟಿಂಗ್ ಸಿಸ್ಟಮ್ಸ್ ಜೊತೆಗೆ ಕ್ಯಾಟ್ರಿಂಗ್ ಇದು ಬಹಳ ಮುಖ್ಯ. ಯಾಕಂದ್ರೆ ಫುಡ್ ಅಂಡ್ ಬ್ಯೂರೇಜಸ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಆ ಫುಡ್ ಯಾವ ರೀತಿ ಯಾವ ಟೈಮ್ ಏನ್ ಕೊಡ್ಬೇಕು ಅನ್ನೋದನ್ನ ನಾವು ಪ್ಲಾನ್ ಮಾಡ್ಬೇಕಾಗತ್ತೆ.
ಪೊಲೀಸ್ ಇಂದ ನಾವು ಫೈರ್ ಬ್ರಿಗೇಡ್ ಇಂದ ಪೋರ್ಟಬಲ್ ಟಾಯ್ಲೆಟ್ಸ್ ಅನ್ನ ಅರೇಂಜ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದ್ರೆ ನೋಡಿ, ಇದೆಲ್ಲ ಸೆಕ್ಯೂರಿಟಿ ಪರ್ಪಸ್, ಪೊಲೀಸು ಫೈರ್ ಎಲ್ಲ. ಪೋರ್ಟಬಲ್ ಟಾಯ್ಲೆಟ್ಸ್ ಅನ್ನ ಅಂತ ಹೇಳಿದ್ರೆ ನಾವು ಟೆಂಪರರಿ ಟಾಯ್ಲೆಟ್ಸ್ ಅನ್ನ ಕ್ಯಾಬಿನ್ಸ್ ಅನ್ನ ಇಟ್ಕೊಂಡು ಅಲ್ಲಿ ಅರೇಂಜ್ಮೆಂಟ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ, ರೆಸ್ಟ್ ರೂಮ್ಸ್ ಪ್ರತಿಯೊಂದು ಸಹ. ಯಾಕಂದ್ರೆ ಓಪನ್ ಸ್ಪೇಸ್ ಅಲ್ಲಿ ಮಾಡಿದಾಗ, ಅದೇ ನಾವು ಫಿಕ್ಸ್ಡ್ ಬಿಲ್ಡಿಂಗ್ಸ್ ಅಲ್ಲಿ ಮಾಡಿದಾಗ ಇಟ್ ವಿಲ್ ಬಿ ದ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ಸ್, ವಿ ಮೇ ನಾಟ್ ಏಬಲ್ ಟು rearrange all the things. It is already will be in the fixed places, but ಇದು ಓಪನ್ ಸ್ಪೇಸ್ ಅಲ್ಲಿ ಮಾಡಿದಾಗ ಈ ರೀತಿ ಅರೇಂಜ್ಮೆಂಟ್ಸ್ ಎಲ್ಲವೂ ಮಾಡ್ಕೋಬೇಕಾಗತ್ತೆ. ಅಂಡ್ ಸಮ್ ಆಫ್ ದ ಎಮರ್ಜೆನ್ಸಿ ಪ್ಲಾನ್ಸ್ ಅಂತ ಹೇಳಿದ್ರೆ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫಸ್ಟ್ ಏಡ್ ಆಗಿರ್ಬೋದು ಅಲ್ವಾ, ಇವೆಲ್ಲವೂ ಕೆಲವೆಲ್ಲ ಪ್ರಿಕಾಷನರಿ ಮೆಜರ್ಸ್ ಇರುತ್ತೆ. ಆ ಪ್ರಿಕಾಷನರಿ ಮೆಜರ್ಸ್ ಅನ್ನ ನಾವೇನ್ ಮಾಡ್ಕೊಂಡಿರ್ಬೇಕಾಗತ್ತೆ, ತಯಾರಿ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಈ ರೀತಿ ನಾವು ಒಂದು ಇವೆಂಟ್ ಅನ್ನ ಸಿದ್ಧತೆಯನ್ನ ನಡೆಸ್ಕೋಬೇಕು ಅಂತ ಹೇಳಿದ್ರೆ ಚೇರ್ಸು, ಟೇಬಲ್ಸು, ಸ್ಪೇಸು, ಎಲ್ಲ ಡೆಕೋರೇಟಿವ್ ಐಟಮ್ಸು, ಅಲ್ಲಿಗೆ ಬೇಕಾಗಿರ್ತಕ್ಕಂತ ಎಲ್ಲವನ್ನ ಸಹ ಅರೇಂಜ್ಮೆಂಟ್ ಅನ್ನ ಮಾಡ್ಕೋಬೇಕಂದ್ರೆ ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ. ಓಕೆನಾ? ಸೊ ಇದಾದ ಮೇಲೆ ನಾವುಗಳು ಈ ಅರೇಂಜ್ಮೆಂಟ್ಸ್ ಎಲ್ಲಾ ಸಹ ಸಿದ್ಧಪಡಿಸಿಕೊಂಡ ನಂತರ ಆಫ್ಟರ್ ವಿ ಆರ್ ಮೇಡ್ ಆಲ್ ದ ಅರೇಂಜ್ಮೆಂಟ್ಸ್ ಹಿಯರ್ ದೇರ್ ದ ಕಂಪ್ಲೀಟ್ ಕಾಂಟೆಂಟ್ ಕಾಲ್ಡ್ ಆಸ್ ದೇರ್ ವಿಲ್ ಬಿ ರೆಡಿ. ಏನಾಗಿರುತ್ತೆ ಇಲ್ಲಿ? ರೆಡಿ ಇರುತ್ತೆ. ಯಾವ್ದು ರೆಡಿ ಇರುತ್ತೆ? ಇಲ್ಲಿ ನಾವು ಗಮನಿಸಿಕೊಂಡಂಗೆ ಎಲ್ಲಾ ಅರೇಂಜ್ಮೆಂಟ್ಸ್ ರೆಡಿ ಇರುತ್ತೆ. ಆ ಅರೇಂಜ್ಮೆಂಟ್ಸ್ ರೆಡಿ ಇದ್ದಾಗ ನಾವು ಕೆಲವು ಪ್ರಿನ್ಸಿಪಲ್ಸ್ ಅನ್ನ ಸ್ಟಾರ್ಟ್ ಅಥವಾ ಹೋಲ್ಡಿಂಗ್ ಆಫ್ ಇವೆಂಟ್, ಒಂದು ಇವೆಂಟ್ ಅನ್ನ ನಾವು ಸ್ಟಾರ್ಟ್ ಮಾಡಿ ನಡೆಸಿಕೊಂಡು ಹೋಗ್ಬೇಕಾದರೆ ಕೆಲವು ಪ್ರಿನ್ಸಿಪಲ್ಸ್ ಅನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಹಿಯರ್ ವಿ ಪೀಪಲ್ should able to follow some of the principles. So which are the principles? ಇಲ್ಲಿ ಫಸ್ಟ್ ಒನ್, ಪ್ರಿನ್ಸಿಪಲ್ಸ್ ಆಫ್ ಕ್ಲಾರಿಟಿ ಆಫ್ ಪರ್ಪಸ್. ಅದನ್ನ ಕ್ಲಿಯರ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ಬಿಟ್ಟು ಸಹ ನಾವಿಲ್ಲಿ ಕರಿತೀರಿ. ನಾವು ಒಂದು ಇವೆಂಟ್ ನಡೆಸ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ನಿಲುವು, ನಮ್ಮ ತತ್ವ ಯಾವ ರೀತಿ ಇರಬೇಕು? ಒಂದು ಉದ್ದೇಶಗಳನ್ನ ಒಳಗೊಂಡಂತಹ ತತ್ವಗಳಾಗಿರ್ಬೇಕಾಗತ್ತೆ. ಅದು ಕ್ಲಿಯರ್ ಆಗಿರ್ತಕ್ಕಂಥ ಪಿಕ್ಚರ್ ಅನ್ನ ನಮಗ್ ಕೊಡ್ಬೇಕು. ಪ್ರಿನ್ಸಿಪಲ್ಸ್ ಆಫ್ ಕ್ಲಾರಿಟಿ ಆಫ್ ಪರ್ಪಸ್ ಅಂತ ಹೇಳಿ ನಾವು ತಗೊಂಡಾಗ that purpose should be stated that the objectives of the organization should be there based on the financial objectives. First ಅತಿ ಹೆಚ್ಚು ಪ್ರಾಮುಖ್ಯವಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಯಾವ ಟೈಪ್ ಆಫ್ ಆಬ್ಜೆಕ್ಟಿವ್ಸ್? ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್. ಸೊ ಆ ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಆ ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್ ಯಾವತ್ತೂ ಸಹ ROI, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತರ ಇರಬೇಕಾಗತ್ತೆ ಅಂತ ಹೇಳಿದ್ರೆ, ವಿ ಶುಡ್ ಬಿ ಕೆಪ್ಟ್ ಇನ್ ಮೈಂಡ್ ದಟ್ ವಾಟ್ ದ ಇನ್ವೆಸ್ಟ್ಮೆಂಟ್ ವಿ ಆರ್ ಗೋಯಿಂಗ್ ಟು ಬಿ ಡನ್, ದಟ್ ಶುಡ್ ಬಿ ರಿಟರ್ನ್ಸ್. ನಮ್ಗೆ ಏನಾಗಿರ್ಬೇಕು? ಅತಿ ಬೇಗ ರಿಟರ್ನ್ಸ್ ಕೊಡ್ತಕ್ಕಂತ ಉದ್ದೇಶ, ಕ್ಲಿಯರ್ ಆಗಿರ್ತಕ್ಕಂತ ಪರ್ಪಸ್ ಅಥವಾ ನಮ್ಮ ಒಂದು ಕ್ಲಾರಿಟಿ ಇರ್ಬೇಕಾಗತ್ತೆ. ಚಾಲೆಂಜಿಂಗ್ ಆಫ್ ಅನ್ ಇವೆಂಟ್, ನಾವ್ ಏನೇ ಇವೆಂಟ್ ಮಾಡಿದ್ರು ಸಹ ಅಲ್ಲಿ ಚಾಲೆಂಜ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾವುಗಳು we will be having a various types of the purposes in running of a event. ನಾವು ವಿವಿಧ ರೀತಿಯಾದಂತ ಉದ್ದೇಶಗಳಿಗೆ ರನ್ ಮಾಡ್ತಾ ಇರ್ತೀರಿ. ಅದು ಫೈನಾನ್ಷಿಯಲ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಪರ್ಸನಲ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು. ಅಂತ ಹೇಳಿದ್ರೆ ನಾವು ಸರ್ವೈವ್ ಆಗ್ಬೇಕು, ನಾವು ಪ್ರಾಫಿಟ್ ಗಳಿಸಬೇಕು, ನಾವು ಗ್ರೋತ್ ಆಗಬೇಕು ಅಂತಕ್ಕಂತ ಉದ್ದೇಶಗಳನ್ನ ಇಟ್ಕೊಂಡು ನಾವುಗಳು ಇವೆಂಟ್ ಅನ್ನ ನಡೆಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಫೈನಾನ್ಸ್ ನಮ್ಗೆ ಬರ್ದಿಲ್ಲ, ನಾವು ಲಾಸ್ ಆದ್ರೂ ಪರವಾಗಿಲ್ಲ ಅಂತ ಯಾರು ಮುಂದೆ ಬರೋದಿಲ್ಲ. ಎಲ್ಲರೂ ಸಹ ಏನ್ ಮಾಡಿರ್ತಾರೆ? ದೇ ವಿಲ್ ಬಿ ಇನ್ ದ ಪೊಸಿಷನ್ ಟು satisfy financial needs as well as the name and the fame of the event organization. ಸೊ ಇದನ್ನ ನಾವು ಬಹಳ ಮುಖ್ಯವಾಗಿ ಮೊದಲನೇದಲ್ಲಿ ಗಮನಿಸ್ಕೋಬೇಕಾಗತ್ತೆ. ನಮ್ಮ ಪರ್ಪಸ್ ಏನು ಅನ್ನೋದನ್ನ ಕ್ಲಾರಿಟಿ ಇಟ್ಕೋಬೇಕು. ನಾವು ಹಣ ಗಳಿಸೋದು, ಹೆಸರು ಗಳಿಸ್ತಕ್ಕಂಥದ್ದು, ಕಾಂಪಿಟೇಷನ್ ಫೇಸ್ ಮಾಡ್ತಕ್ಕಂಥದ್ದು, ಏನೋ ಡ್ರಾಬ್ಯಾಕ್ಸ್ ಇಲ್ಲದಿರ ನಾವು ಇವೆಂಟ್ ಅನ್ನ ನಡೆಸಬೇಕು ಅಂತಕ್ಕಂಥ ಉದ್ದೇಶ ನಮ್ಮದಾಗಿರುತ್ತೆ. ಇನ್ನು ಎರಡನೇದು ಪ್ರಿನ್ಸಿಪಲ್ಸ್ ಆಫ್ ಫೋಕಸ್. ಯಾರ ಮೇಲೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ? ವಿ ಶುಡ್ ಬಿ ಫೋಕಸ್ ಆನ್ ಎ ಟಾರ್ಗೆಟೆಡ್ ಆಡಿಯನ್ಸ್. ಈಚ್ ಅಂಡ್ ಎವರಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ
should concentrate on the audience, so only the audience are called as the company's assets. Company's assets ಅಂತ ಹೇಳ್ಬಿಟ್ಟು ಸಹ ಕಸ್ಟಮರ್ಸ್ ಅನ್ನ ನಾವು ತಗೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ವೇರ್ ದೇರ್ ಆರ್ ನೋ ಕಸ್ಟಮರ್ಸ್, ವಿ ಆರ್ ನಾಟ್ ಟಾರ್ಗೆಟೆಡ್ ಆನ್ ದ ಆಡಿಯನ್ಸ್, ದೇರ್ ಈಸ್ ನೋ ಇವೆಂಟ್, ನಾವು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಆದ್ದರಿಂದ ವಿ ಶುಡ್ ಬಿ ಕೆಪ್ಟ್ ಇನ್ ಅ ಮೈಂಡ್ ದಟ್ ವಿ ಪೀಪಲ್ ವಾಂಟ್ ಟು ಟಾರ್ಗೆಟ್ ದ ಆಡಿಯನ್ಸ್ ಇನ್ ಸ್ಯಾಟಿಸ್ಫೈಯಿಂಗ್ ದಮ್ ಬೈ ಪ್ರೊವೈಡಿಂಗ್ ವಾರೈಟೀಸ್ ಆಫ್ ಫೆಸಿಲಿಟೀಸ್. ಅವರಿಗೆ ವಿವಿಧ ರೀತಿಯಾದಂತಹ ಫೆಸಿಲಿಟೀಸ್ ಅನ್ನ ಕೊಟ್ಟುಕೊಳ್ತಾ ನಾವೇನ್ ಮಾಡಿರ್ಬೇಕು, ಅವ್ರನ್ನ ಟಾರ್ಗೆಟ್ ಅನ್ನ ಮಾಡಿ ಅವ್ರನ್ನ ಸ್ಯಾಟಿಸ್ಫೈ ಮಾಡ್ಬೇಕಾಗತ್ತೆ. ಅದನ್ನ ಪ್ರಿನ್ಸಿಪಲ್ ಆಫ್ ಫೋಕಸ್. ಯಾರ ಮೇಲೆ ಫೋಕಸ್ ಮಾಡ್ತೀವಿ ನಾವು? ಆಡಿಯನ್ಸಿನ ಮೇಲೆ ಫೋಕಸ್ ಮಾಡ್ತೀವಿ. ಯಾಕಂತ ಒಂದೊಂದು ತರದ ಇವೆಂಟ್ ಒಂದೊಂದು ಆಡಿಯನ್ಸ್ ಇರ್ತಾರೆ, ಎಲ್ಲ ರೀತಿಯಲ್ಲಿ ಎಲ್ಲರೂ ಇರೋದಿಲ್ಲ. ಈಗ ಕಾಲೇಜಸ್ ಅಲ್ಲಿ ನಾವು ಇವೆಂಟ್ ಅನ್ನ ಕಂಡಕ್ಟ್ ಮಾಡಿದ್ರೆ ಆಡಿಯನ್ಸ್ ಆರ್ ದ ಸ್ಟೂಡೆಂಟ್ಸ್. ಪೊಲಿಟಿಕಲ್ ಇವೆಂಟ್ ಅನ್ನ ಮಾಡಿದ್ರೆ ಅಲ್ಲಿ ಆಡಿಯನ್ಸ್ ಅಥವಾ ಕಸ್ಟಮರ್ಸ್ ಯಾರಾಗಿರ್ತಾರೆ? ಜನರಲ್ ಪಬ್ಲಿಕ್. ಅದೇ ನಾವು ಅಗ್ರಿಕಲ್ಚರ್ ರಿಲೇಟೆಡ್ ಇವೆಂಟ್ ಕಂಡಕ್ಟ್ ಮಾಡಿದ್ರೆ ಫಾರ್ಮರ್ಸ್. ಈ ರೀತಿ ಯಾವ ಇವೆಂಟ್ ಮಾಡ್ತಾ ಇದೀವಿ, ಯಾರ ಮೇಲೆ ಫೋಕಸ್ ಮಾಡ್ಬೇಕು, ಅವರ ಒಂದು ಫೋಕಸ್ಗೆ ತಕ್ಕಂತೆ ನಾವೇನ್ ಮಾಡ್ಬೇಕು, ಪ್ರೊವೈಡ್ ಅನ್ನ ಮಾಡ್ಬೇಕಾಗತ್ತೆ. ದೆನ್ ಪ್ರಿನ್ಸಿಪಲ್ ಆಫ್ ಕಮ್ಯುನಿಕೇಶನ್, ಸಂವಹನ ಯಾವ ರೀತಿ ಇರ್ಬೇಕಾಗತ್ತೆ. ಸೊ ನಾವಿಲ್ಲಿ ಇವೆಂಟಿನ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿರ್ಬೋದು, ಇವೆಂಟಿನ ಕಂಡಕ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು. ನಮಗೆ ಸಪೋರ್ಟ್ ಕೊಡ್ತಕ್ಕಂಥವ್ರು ಯಾರು? ಮೀಡಿಯಾ. So we people want to concentrate, keep some of the contract with the media contractors for the purpose of telecasting of an event to the external world. ನಮ್ಮ ಒಂದು ಇವೆಂಟಿನ ಬಗ್ಗೆ ಟೆಲಿಕಾಸ್ಟ್ ಮಾಡ್ತಕ್ಕಂಥದ್ದು, ಅಡ್ವರ್ಟೈಸ್ಮೆಂಟ್ ಮಾಡ್ತಕ್ಕಂಥದ್ದು ಯಾರಾಗಿರ್ತಾರೆ? ಮೀಡಿಯಾ ಅವರಾಗಿರ್ತಾರೆ. ಅವರು ಕಮ್ಯುನಿಕೇಶನ್ ಫೆಸಿಲಿಟಿ ಎಕ್ಸ್ಟರ್ನಲ್ ವರ್ಲ್ಡ್ ಗೆ ಕೊಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಪ್ರಾಡಕ್ಟ್, ಪ್ರೈಸು, ಪ್ಲೇಸು, ಪ್ರಮೋಷನ್ ಅಂತ ಹೇಳ್ತೀವಲ್ಲ, ಈ ಮೀಡಿಯಾ ಅಂತಕ್ಕಂಥದ್ದು ನಮಗೊಂದು ರೀತಿಯಾದಂತ ಪ್ರಮೋಷನಲ್ ಆಕ್ಟಿವಿಟಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ನಡೆಸ್ತಕ್ಕಂಥ ಇವೆಂಟ್ ಆಗಿರ್ಬೋದು ಅಥವಾ ಇವೆಂಟಿನ ಬಗ್ಗೆ ಜನರಲ್ ಪಬ್ಲಿಕ್ ಆಗಿರ್ಬೋದು ಹೇಳ್ತಕ್ಕಂಥದ್ದು ಯಾರಾಗಿರ್ತಾರೆ? ಮೀಡಿಯಾ ಅವರಾಗಿರ್ತಾರೆ. ಸೊ ದ ಕಂಪನಿ ಶುಡ್ ಮೇಕ್ ಆಲ್ ದ ಎಫರ್ಟ್ಸ್ ಟು ರೀಚ್ ದ ಎಕ್ಸ್ಟರ್ನಲ್ ವರ್ಲ್ಡ್ ಕಮ್ಯುನಿಕೇಟಿಂಗ್ ದೇರ್ ಎಕ್ಸಿಸ್ಟೆನ್ಸ್ ಇನ್ ಎ ಮಾರ್ಕೆಟ್. ನಾವು ಮಾರುಕಟ್ಟೆಯಲ್ಲಿ ನಮ್ಮ ಇವೆಂಟ್ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ಇವೆಂಟಿನ ಬಗ್ಗೆ ಜನರಲ್ ಪಬ್ಲಿಕ್ ಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ ನಾವು ಮೀಡಿಯಾ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಕೋಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎ ಕಮ್ಯುನಿಕೇಶನ್. ವಿ ಶುಡ್ ಪ್ರಮೋಟ್ ದ ಲಿಂಕ್ ಆರ್ ಐಡಿಯಾಸ್ ಟು ಲಿಂಕ್ ಬಿಟ್ವೀನ್ ದ ಯಾರ ಜೊತೆ? ಪಬ್ಲಿಕ್ಕಿನ ಜೊತೆ. Then principles of connectivity, logistics. ನಾವೊಂದು ಔಟ್ಡೋರ್ ಅಲ್ಲಿ ಇವೆಂಟ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಕನೆಕ್ಟಿವಿಟಿ ಯಾವ ರೀತಿ ಇಟ್ಕೋಬೇಕಾಗತ್ತೆ. ಸೊ ಇವೆಂಟ್ಸ್ ಆಫ್ ಎ ಕಂಪನಿ ಮೇ ಬಿ ರನ್ ಐದರ್ ಇನ್ ಎ ಇಂಡೋರ್ ಆರ್ ಇನ್ ಎ ಔಟ್ಡೋರ್, ಬಟ್ ವಿ ಪೀಪಲ್ ವಾಂಟ್ ಟು ಮೇಕ್ ಎ ವೆನ್ಯೂ ಅರೇಂಜ್ಮೆಂಟ್ಸ್ ಬೇಸ್ಡ್ ಆನ್ ಅವರ್ ರಿಕ್ವೈರ್ಮೆಂಟ್. ನಮಗ್ ಬೇಡಿಕೆಗಳಿಗೆ ತಕ್ಕಂತೆ ನಾವೇನ್ ಮಾಡ್ಕೋಬೇಕಾಗಿರುತ್ತೆ, ಅಲ್ಲಿ ವೆನ್ಯೂ ಅನ್ನ ಅರೇಂಜ್ಮೆಂಟ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಮಾಡ್ಕೋಬೇಕಾದ್ರೆ ನಾವು ಲಾಜಿಸ್ಟಿಕ್ಸ್ ಅನ್ನ ಮ್ಯಾನೇಜ್ ಮಾಡ್ಬೇಕಾಗುತ್ತೆ ಕನೆಕ್ಟಿವಿಟಿಯಲ್ಲಿ ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಎ ಪ್ರಾಪರ್ ಲಾಜಿಸ್ಟಿಕ್ ಫೆಸಿಲಿಟೀಸ್ ಫಾರ್ ದ ಆಡಿಯನ್ಸ್ ವೇರ್ ವಿ ಪೀಪಲ್ ಆರ್ ಕಂಡಕ್ಟಿಂಗ್ ಆಫ್ ಇವೆಂಟ್ ಇನ್ ಔಟ್ಡೋರ್. ನಾವೆಲ್ಲೋ ಆಚೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಅಲ್ಲಿಗೆ ಜನರಲ್ ಪಬ್ಲಿಕ್ ಅನ್ನ ಕರೆತರ್ಲಿಕ್ಕೆ ಮತ್ತೆ ಬಿಡ್ಲಿಕ್ಕೆ ಅಂತ ಹೇಳಿದ್ರೆ ಪಿಕಪ್ ಅಂಡ್ ಡ್ರಾಪ್ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಅದನ್ನ ಅಲ್ವಾ. ಅದು ಪಾರ್ಟಿಸಿಪೆಂಟ್ಸ್ ಗಾಗಿರ್ಬೋದು, ಆಡಿಯನ್ಸ್ ಗಾಗಿರ್ಬೋದು, ಎಲ್ಲ ಅರೇಂಜ್ಮೆಂಟ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ಪ್ಲಸ್ ನಾವ್ ಎಲ್ಲಿ ನಾವು ಇವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ ಆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಪ್ಲೇಸ್ ಅಲ್ಲಿ ನಮಗೆ ರೋಡ್ ವೇಸ್ ಚೆನ್ನಾಗಿರ್ಬೇಕಾಗತ್ತೆ, ಪಿಕಪ್ ಅಂಡ್ ಡ್ರಾಪ್ ಪಾಯಿಂಟ್ಸ್ ವೆಹಿಕಲ್ಸ್ ಅನ್ನ ಅರೇಂಜ್ ಮಾಡ್ಬೇಕಾಗತ್ತೆ. ಆ ರೀತಿ ಕನೆಕ್ಟಿವಿಟಿ ಲಿಂಕ್ ಅನ್ನ ಇಟ್ಕೋಬೇಕಾಗತ್ತೆ ನಾವುಗಳು. And principle of facilitation, engaging the audience ಅಂತಕ್ಕಂಥದ್ದು ನೋಡಿ. ನಾವ್ ಯಾವತ್ತೂ ಸಹ ಇಲ್ಲಿ ಏನು ಫೆಸಿಲಿಟೀಸ್ ಅನ್ನ ಚೆನ್ನಾಗಿ ಇಟ್ಕೋಬೇಕಾಗತ್ತೆ ಅಂತ ಹೇಳಿದ್ರೆ ಹೈ ಪ್ರೊಫೈಲ್ ಸ್ಪೀಕರ್ಸ್ ಆಗಿರ್ಬೋದು, ಗುಡ್ ಆರ್ಗನೈಸಿಂಗ್ ಟೀಮ್ಸ್ ಆಗಿರ್ಬೋದು, ಟೀಮ್ ಮೆಂಬರ್ಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಆಕ್ಟಿವಿಟೀಸ್ ಆಗಿರ್ಬೋದು, ಪ್ರತಿಯೊಂದನ್ನು ಸಹ ನಾವೇನ್ ಮಾಡ್ಬೇಕಾಗತ್ತೆ, ಅಲ್ಲಿ ಫೆಸಿಲಿಟೇಷನ್ ಅನ್ನ ಮಾಡ್ಕೋಬೇಕಾಗತ್ತೆ. ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಫೆಸಿಲಿಟೇಷನ್. ದ ಪ್ರಿನ್ಸಿಪಲ್ ಆಫ್ ಫೆಸಿಲಿಟೇಷನ್ ಅಂತ ಹೇಳಿ ನಾವು ತೆಗೆದುಕೊಂಡಾಗ ಅಲ್ವಾ, ಸೊ ಯಾವುದೇ ರೀತಿಯಾದಂತಹ ಆಡಿಯನ್ಸ್ ಬಂದ್ರು ಅವ್ರ ಜೊತೆ
ಎಂಗೇಜ್ ಮಾಡ್ತಕ್ಕಂಥದ್ದು, ಅವ್ರಿಗೆಲ್ಲಾ ರೀತಿಯಾದಂತ ಫೆಸಿಲಿಟೀಸ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದನ್ನ ನೋಡ್ಕೋಬೇಕಾಗತ್ತೆ ನಾವುಗಳು. ಇದು ನಮಗೆ ಬೇಸಿಕ್ ಆಬ್ಜೆಕ್ಟಿವ್ಸ್. ಸೊ ಇದರ ಜೊತೆಗೆ ಇನ್ನ ನಮಗೆ ಟೋಟಲ್ ಆಗಿ ಇರ್ತಕ್ಕಂಥದ್ದು 17 ಪ್ರಿನ್ಸಿಪಲ್ಸ್. ಇಲ್ಲಿ ಬರೀ ನಾನು ನಿಮ್ಗೆ ಇವತ್ತು 5 ಪ್ರಿನ್ಸಿಪಲ್ಸ್ ಅನ್ನ ಹೇಳಿದೀನಿ. ಉಳಿದಿರ್ತಕ್ಕಂಥ 12 ಪ್ರಿನ್ಸಿಪಲ್ಸ್ ಅನ್ನ ನೆಕ್ಸ್ಟ್ ಇದರಲ್ಲಿ ಕ್ಲಾಸ್ ಅಲ್ಲಿ ಕಂಡಕ್ಟ್ ಅನ್ನ ಮಾಡ್ತೀವಿ. ನೋಡಿ, ನಾವ್ ಏನೇ ಇವೆಂಟ್ ಅನ್ನ ನಡೆಸಿದ್ರು ಪ್ಲಾನ್ ಇರಬೇಕು. ಆ ಪ್ಲಾನ್ ತಕ್ಕಂತ ಪ್ರಿನ್ಸಿಪಲ್ಸ್, ನಿಮ್ಗೆ ಪ್ರಿನ್ಸಿಪಲ್ಸ್ 14 ಮಾರ್ಕ್ಸ್ ವೆರಿ 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 ಇಂಪಾರ್ಟೆಂಟ್. ನೋಡಿ, ನಮ್ಮ ಉದ್ದೇಶಗಳು ಕರೆಕ್ಟ್ ಆಗಿರ್ಬೇಕು, ಆಡಿಯನ್ಸಿನ ಮೇಲೆ ಫೋಕಸ್ ಮಾಡಬೇಕು, ಮೀಡಿಯಾನ ಮ್ಯಾನೇಜ್ ಮಾಡಬೇಕು, ಲಾಜಿಸ್ಟಿಕ್ಸ್ ಅನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು, ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟೀಸ್. ಅದೇ ರೀತಿ ನಮಗ್ ಇವೆಂಟ್ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಆಡಿಯನ್ಸ್ಗೆ ಫೆಸಿಲಿಟೀಸ್ ಅನ್ನ ಕೊಡ್ತಕ್ಕಂಥದ್ದನ್ನ ನಾವು ಕಾಯ್ದಿರಿಸ್ಕೋಬೇಕಾಗತ್ತೆ. ಸೊ ಈ ರೀತಿ ಕೆಲವೊಂದು ನೀತಿ ನಿಯಮಗಳನ್ನ ನಾವು ಇವೆಂಟ್ ಅನ್ನ ನಡೆಸಬೇಕಾದ್ರೆ ಮ್ಯಾನೇಜ್ ಅನ್ನ ಮಾಡ್ಕೊಳ್ತಾ, ಪ್ಲಾನ್ ಅನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಈ ಚಾಪ್ಟರ್ ನಾವೆಲ್ಲ ಅರೇಂಜ್ಮೆಂಟ್ಸ್ ಅನ್ನ ಸಿದ್ಧಪಡಿಸ್ಕೊಳ್ತೀವಿ. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಇವೆಂಟ್ ಅನ್ನ. ಸೊ ರೀತಿ ನಾವು ಪ್ರತಿಯೊಂದು ಪ್ರಿನ್ಸಿಪಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ಮಕ್ಕಳ. ಏನೇ ಡೌಟ್ ಇದ್ರು ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಮೀ. ಅಸೈನ್ಮೆಂಟ್ ಕೊಟ್ಟೆ, ಕೆಲವ್ರು ಕಳಿಸಿದ್ರಿ, ಕೆಲವ್ರು ಇಲ್ಲ. ಪ್ಲೀಸ್ ಬರೀಲೇಬೇಕಾಗತ್ತೆ. ನಿಮ್ಮ ಇಂಟರ್ನಲ್ಸ್ ಪ್ರತಿಯೊಂದು ಸಹ ಅಸೈನ್ಮೆಂಟ್ ಬೇಸ್ಡ್ ಅಲ್ಲೇ ಇರುತ್ತೆ. ಸೊ I'll wind up now. I'll be with you in next upcoming video, that is called as the different principles, my dear children. Thank you.